ಸೊ ನನ್ನ ಹೆಸರು ದುರ್ಗಾಪ್ರಸಾದ್ ಅಂತ. ಜನ ಎಲ್ಲ ನನ್ನನ್ನು ಪ್ರೀತಿಯಿಂದ ಅಲೋಕ್ ಅಂತ ಕರೀತಾರೆ. ನಾನು ಮಾಡಿದ್ದು MSc ಇನ್ ಇಂಟೀರಿಯರ್ ಡಿಸೈನಿಂಗ್. ಬಟ್ ಮೂವಿ ನನ್ನ ಪ್ಯಾಷನ್. ಸೊ 10 ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಟ್ರೈನಿಂಗ್ ಎಲ್ಲ ತಗೊಂಡು ಆಮೇಲೆ ಬೇರೆ ಬೇರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ವರ್ಕ್ ಮಾಡಿ ಈಗ ಒಂದು 3 ಇಯರ್ಸ್ ಮುಂಚೆ ಈ ಮೂವಿನ ಮಾಡಿರೋದು. ಈ ಸಿನಿಮಾ ಫಸ್ಟ್ ನಮ್ದು ಹೇಗೆ ಸ್ಟಾರ್ಟ್ ಆಯ್ತು ಸರ್? ಯಾವಾಗ ಸ್ಟಾರ್ಟ್ ಆಯ್ತು? ಸರ್, ಒಬ್ಬರು ಜುಟ್ಟು ಮಾಮ ಅಂತ ನಾನು ಅವ್ರನ್ನ ಕರೀತಾ ಇದ್ದೆ. ಅವರ ಫ್ಲ್ಯಾಟಲ್ಲಿ ಕೂತ್ಕೊಂಡು ನಾವು ಅವರ ಮನೆಯಲ್ಲಿ ಪೂರ್ತಿ ಟೆಕ್ನಿಕಲ್ ವರ್ಕ್ಸ್ ಎಲ್ಲ ಆಗ್ತಾ ಇರೋದು, ಕ್ಯಾಮ್ರಾಗಳೆಲ್ಲ ಅಲ್ಲಿ ಇಟ್ಟಿರೋರು. ಸೊ ನಾನು ಅದನ್ನು ನೋಡ್ತಾ, ನಂದೊಬ್ರು ಫ್ರೆಂಡ್ ಇದ್ದಾರೆ ಚಿತ್ರ ಅಂತ, ಅವ್ರ ಹತ್ರ ಈ ಥರ ಡಿಸ್ಕಸ್ ಮಾಡ್ಕೊಂಡಾಗ ಅವರು ಹೇಳಿರೋದು, ನಮ್ಮ ಹತ್ರ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೆ, ಎಲ್ಲ ಜನ ಇದ್ದಾರಲ್ಲ, ನಾವೇ ಯಾಕೆ ಮೂವಿ ಮಾಡಬಾರ್ದು ಅಂತ. ಯಾಕೆಂದರೆ ಅಷ್ಟರಲ್ಲಿ ನಾನು ಒಂದು 5 ಶಾರ್ಟ್ ಮೂವೀಸ್ನ ಮಾಡಿ ಮುಗಿಸಿದ್ದೆ. ಸೊ ಆ ಥರ ಅವರು ಒಂದು ಧೈರ್ಯ ಕೊಟ್ಟರು. ಆ ಟೈಮಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು. ಆವಾಗ ಈ ಜುಟ್ಟು ಮಾಮ ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಅಂದರೆ ಇವಾಗ ನೀವು ಈ ಥರ ಪ್ಲ್ಯಾನ್ ಮಾಡಿದ್ರೆ ಇದನ್ನು ಫರ್ಮಾಗಿ ಇಟ್ಕೊಳ್ಳಿ, ಇವತ್ತು ಇಷ್ಟು ಜನ ಇದ್ದೀರಾ ನೀವು, ನಾಳೆ ಎಷ್ಟು ಜನ ಉಳಿತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಸೊ ಇದು ಆಗಿರೋ ತುಂಬ ವರ್ಷ ಆಯಿತು. ಆವಾಗ ಪ್ಲ್ಯಾನ್ ಇತ್ತು ಮಾಡೋಕ್ಕೆ. ಅದಾದಮೇಲೆ ಒಂದೊಂದೇ ಸ್ಟೆಪ್ ತಗೊಂಡು ನಮ್ಮ ಜೊತೆ ಮತ್ತೆ ಜನ ಸೇರಿಕೊಂಡ್ರು, ಇನ್ನೊಂದು ಸ್ವಲ್ಪ ಜನ ಬಿಟ್ಟೋದ್ರು, ಮತ್ತೆ ಎಕ್ಸ್ಟ್ರಾ ಬಂದರು. ಇವಾಗ ಬಹಳ ಜನ ಇದ್ದಾರೆ. ಇನ್ನು ರಿಲೀಸ್ ಆದಮೇಲೆನೂ ಎಲ್ಲರೂ ನನ್ನ ಜೊತೆ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆವಾಗ ನಾವು ಪ್ಲ್ಯಾನ್ ಮಾಡಿರೋದು ಈ ಥರ ಒಂದು ಮಾಡೋಣ ಅಂತ. ನಾವು ಪ್ಲ್ಯಾನ್ ಮಾಡಿರೋದೇ ಬೇರೆ. ಆ್ಯಕ್ಚುಲಿ 3-4 ಸ್ಕ್ರಿಪ್ಟ್ ಆಗಿತ್ತು ಬೇರೆ ಬೇರೆ ರೀತಿಯಲ್ಲಿ. ಶೂಟಿಂಗ್ ಮಾಡೋವಾಗ ಶೂಟಿಂಗ್ ಮಾಡಿರೋದೇ ಬೇರೆ ಸ್ಕ್ರಿಪ್ಟಿಗೆ. ಆದರೆ ಅದೇ ನಾನು ಅವಾಗ ಹೇಳ್ದಂಗೆ ಅಲ್ಲಿ ಪ್ರೊಡ್ಯೂಸರ್ ಬಂದರು, ಈ ಥರ ಒಂದು 50,000 ಕೊಟ್ಟರು, ಮಿಕ್ಕಿದೆಲ್ಲ ಆಮೇಲೆ ಕೊಡ್ತೀನಿ ಅಂತಂದರು. ಆಮೇಲೆ ನಾವು ಫಸ್ಟ್ ಅಂದ್ಕೊಂಡಿರೋದಕ್ಕೆ ಬಜೆಟ್ ಸಾಕಾಗಲಿಲ್ಲ. ನನ್ನ ಹತ್ರ ಏನು ಸೇವಿಂಗ್ಸ್ ಇತ್ತು ಅದು ಮಾತ್ರ ಇತ್ತು ಅಷ್ಟೇ. ಮತ್ತು ಸ್ಟಾರ್ಟಿಂಗ್ ಇದ್ದವ್ರು ಅವಾಗಿರಲಿಲ್ಲ, ಬಟ್ ಅವಾಗ ಬೇರೆನೇ ಟೀಮ್ ಆಗಿತ್ತು. ಆಮೇಲೆ ಚುರುಚುರೆ ಮಾತಾಡ್ಕೊಂಡು 1-2 ವರ್ಷ ಬರೀ ಈ ಸ್ಕ್ರಿಪ್ಟ್ ಬರೆಯೋಕ್ಕೇನಾಯ್ತು. ಯಾಕೆಂದರೆ ಪ್ರೊಫೆಷನಲ್ ಆಗಿ ಸ್ಕ್ರಿಪ್ಟ್ ಹೆಂಗೆ ಬರೆಯೋದು, ಶಾರ್ಟ್ಸ್ ಹೆಂಗೆ ಮಾಡೋದು, ಸ್ಟೋರಿ ಬೋರ್ಡ್ ಹೆಂಗೆ ಮಾಡೋದು, ಅದು ಯಾವುದು ಗೊತ್ತಿರಲಿಲ್ಲ. ಆದರೆ ತಲೆಲಿತ್ತು ಎಲ್ಲನೂ. ನೋಡೋವಾಗ ಗೊತ್ತಿತ್ತು ಹಿಂಗೆ ಆಗ್ತಾ ಇದೆ, ಅದಕ್ಕೆ ಯಾವ ಥರ ಡಾಕ್ಯುಮೆಂಟ್ ಬರಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅದನ್ನೆಲ್ಲ ಕಲಿತು ಯೂಟ್ಯೂಬ್ಸ್ನ ನೋಡಿ ಇವ್ರ ಹತ್ರ ಕೇಳಿ ಅದನ್ನು ಮಾಡೋದಕ್ಕೆ ಒಂದು 6 ತಿಂಗಳಾಯ್ತು. 6 ತಿಂಗಳು ಡಿಸ್ಕಷನ್ಗೆ ಹೋಯ್ತು. ಅದಾದಮೇಲೆ ಇದು ಮಾಡಿ, ಅದಾದಮೇಲೆ ಸ್ಕ್ರಿಪ್ಟ್ ಆದಮೇಲೆ ಶಾರ್ಟ್ಸ್ ಮಾಡಿ, ಆಮೇಲೆ ಸ್ಟೋರಿ ಬೋರ್ಡ್ ಕೂಡ ನಾವೇ ಕೂತ್ಕೊಂಡು, ನಾನು ಮತ್ತು ಶಿವು ಅಂತ ಒಬ್ಬರಿದ್ದಾರೆ. ಆವಾಗ ಅವರು ತುಂಬ ನಾವೆಲ್ಲ ಅಷ್ಟು ಕ್ಲೋಸ್ ಇದ್ವಿ. ಸೊ ಅವರು ನಾನು ಕೂತ್ಕೊಂಡು ಫೈಟಿಂಗ್ ಕೂಡ ನಾನು ಈ ಥರ ಗೊಂಬೆ ಮಾಡಿ ಹಿಂಗೆ ಹೊಡಿಬೇಕು ಅಂತ ನಾವಿಬ್ಬರು ಮಾಡಿ ರಾತ್ರಿ ಎಲ್ಲ ಹೊಡೆದಾಡಿ ನೆಕ್ಸ್ಟ್ ಡೇ ಶೂಟಿಂಗ್, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೆಂಗೋ ಕಂಟಿನ್ಯೂ ಆಗ್ತಾ ಬಂತು. ಶೂಟಿಂಗ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಹೇಗಾದರೂ ಮಾಡಿ ಸ್ಟಾರ್ಟ್ ಆದಮೇಲೆ ಅಂದರೆ ನನಗೆ ನಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಅವ್ರು ಯಾರೇ ಆಗಿರಲಿ, ಈಗ ಅಲ್ಲಿ ಮಾತಾಡುವಾಗಲೂ ಕೂಡ ಅಂದರು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತಂದರೆ ನನ್ನ ಜೊತೆ ಇರೋರು ತುಂಬ ಕೆಲಸ ಮಾಡ್ತಾರೆ. ಬಟ್ ಒಂದೊಂದು ಸತಿ ಅವ್ರು ಇಲ್ಲ ಅಂತಂದರೆ ನಾನು ಅವರಿಗೋಸ್ಕರ ಕಾಯಲ್ಲ. ಅವ್ರು ಏನಕ್ಕಿಲ್ಲ, ಅವ್ರಿಗೆ ಏನಾದರೂ ಒಂದು ಪರಿಸ್ಥಿತಿ ಇರುತ್ತೆ. ಅವ್ರ ಕೆಲಸನ ನಾನು ಇವತ್ತು ಮಾಡಿದ್ರೆ ನಾಳೆ ನನಗೂ ಬೆನಿಫಿಟ್ ಇದೆ, ಆ ಕೆಲಸದಿಂದ ಲಾಭ ಅವ್ರಿಗೂ ಇದೆ, ಅಂದರೆ ಅವ್ರಿಗೂ ಹೆಸರು ಬರುತ್ತೆ. ಸೊ ಇಂಟೆನ್ಷನ್ ಇದ್ದಿದ್ದು ಒಂದೇ, ಎಲ್ಲ ಸ್ಟ್ರಗ್ಲರ್ಸ್ನ, ಅಂದರೆ ಅವ್ರ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ, ಬಟ್ ಅವ್ರನ್ನ ಯಾರು ಗುರುತಿಸ್ಲಿಲ್ಲ. ನಂಗೆ ಅದೇ ಬೇಜಾರು. ಯಾಕೆ ಅಂತ, ಮೇ ಬಿ ಇಂಡಸ್ಟ್ರಿ ಹಾಗೇನೋ ಅಥವಾ ಅವ್ರು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅವ್ರ ಹತ್ರ ಗೊತ್ತಿಲ್ಲ. ಬಟ್ ನನಗೇನು ಬೇಕು ಅದಷ್ಟು ಅವ್ರ ಹತ್ರ ನನಗೆ ನಾನು ಕಂಡೆ ಅವ್ರ ಹತ್ರ. ಆಮೇಲೆ ನನಗನ್ನಿಸ್ತು ಇದು ನನಗೆ ಪರ್ಫೆಕ್ಟ್ ಟೀಮ್, ಇದನ್ನ ಇಟ್ಕೊಂಡ್ರೆ ನಾನು ಏನು ಬೇಕಾದ್ರೂ ಸಾಧಿಸ್ಬೋದು. ನಾನು ಬೇಸಿಕಲಿ ನಾನು ಇಂಟೀರಿಯರ್ ಡಿಸೈನರ್ನು ಇಷ್ಟೇ. ನಾನು ಡಿಸೈನ್ ಮಾಡೋದು, ನಾನು ಇಮ್ಯಾಜಿನ್ ಮಾಡಿರೋದನ್ನು ನನ್ನ ಕಾರ್ಪೆಂಟರ್ಸ್ ಆಗಲಿ, ಅವ್ರ ಮೇಸ್ತ್ರಿಗಳು ಯಾರಾಗಲಿ, ನನ್ನ ಇಮ್ಯಾಜಿನೇಷನ್ ಅವ್ರು ಡಿಸೈನ್ ಮಾಡಿದ್ದಾರೆ ಅಂತಂದಮೇಲೆ ಡೈರೆಕ್ಟರ್ ಅಂದ್ರೂ ಇಷ್ಟೇ ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಇಮ್ಯಾಜಿನೇಷನಲ್ಲಿ ಫ್ರೇಮಲ್ಲಿ ಯಾರ್ಯಾರು ಹೆಂಗೆ ಕಾಣಬೇಕು, ಯಾವ ಡ್ರೆಸ್ಸಲ್ಲಿ ಯಾವ ಪ್ರಾಪರ್ಟಿ ಇಟ್ಕೊಂಡು ಅವರು ಕಾಣಬೇಕು, ಇದನ್ನು ಆರ್ಟಿಸ್ಟ್ಗಳು ಮಾಡ್ತಾರೆ. ಒಂದು ಪಕ್ಷಕ್ಕೆ ಆರ್ಟಿಸ್ಟು, ನನ್ನ ಲೆಕ್ಕಕ್ಕೆ ಮೆಟೀರಿಯಲ್ಸ್. ಸೊ ನಾನು ಡೈರೆಕ್ಷನ್ ಮಾಡೋವಾಗ ಹಿಂಗೆ ಇರಬೇಕು, ಅವ್ರಿಗೆ ಇಷ್ಟೇ ಟ್ಯಾಲೆಂಟ್ ಇರಬೇಕು ಅಂಥವ್ರನ್ನ ನಾನು ಆ ಬ್ರ್ಯಾಂಡನ್ನು ನಾನು ಸೆಲೆಕ್ಟ್ ಮಾಡಿ ಈ ಥರ ಫಿನಿಶ್ ಮಾಡಿದ್ರೆ, ಎಲ್ಲರೂ ನನ್ನ ಫ್ರೆಂಡ್ಸೇ ಇದ್ದರು ಇಲ್ಲಿ. ನಾನು ಅವ್ರ ಹತ್ರ ಅಷ್ಟೇ ಕ್ಲೋಸಲ್ಲಿದ್ದೆ. ಮಧ್ಯದಲ್ಲಿ ಪೇಷನ್ಸ್ ಕಳ್ಕೊಳ್ತಾ ಇದ್ದೆ, ಅಲ್ಲಿ ತೊಂದರೆ ಆಗ್ತಾ ಇತ್ತು. ಬಟ್ ಅವರೇ ನನ್ನನ್ನು ಸಮಾಧಾನ ಮಾಡೋರು. ನಾನು ಕೊನೆಗೆ ಯಾರು ಅಂದರೆ ಮೂವಿ ಮುಗಿಯೋ ತನಕ ನನಗೆ ಯಾವ ಡಿಸ್ಟರ್ಬೆನ್ಸು ಆಗಿಲ್ಲ. ಕೆಲವು ಟೆಕ್ನಿಕಲ್ ವಿಷಯದಲ್ಲಿ ಭಾರಿ ಡಿಸ್ಟರ್ಬೆನ್ಸ್ ಆಗಿತ್ತು, ಬಟ್ ಅದನ್ನು ನನಗೆ ಇಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ. ಪಾಸಿಟಿವ್ ವಿಷಯನೇ ಹೇಳ್ತೀನಿ. ಯಾಕೆಂದರೆ ಕಷ್ಟ ಎಲ್ಲರೂ ಪಟ್ಟಿದ್ದಾರೆ, ಆದರೆ ಯಾರು ಕೂಡ ಈಗ ರಮೇಶ್, ನನ್ನ ತಮ್ಮನ ಪಾತ್ರ ಮಾಡಿದವನು, ಸೆಕೆಂಡ್ ಲೀಡ್ ಅವನು ಬರೀ ಪಾತ್ರಧಾರಿ ಅಂತಲ್ಲ, ಅವನು ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದಾನೆ. ಅವನು ಆರ್ಟಿಸ್ಟ್ಗಳಿಗೆ ನೀರು ತಂದು ಕೊಟ್ಟಿದ್ದಾನೆ. ಊಟ ಇಲ್ಲ ಅಂತಂದಾಗ ಅವನು ಜೋಬಲ್ಲಿ ಎಷ್ಟಿದೆ ಅಷ್ಟು ಹಾಕಿ ತಂದು ಕೊಟ್ಟಿದ್ದಾನೆ. ಯಾರಿಗೂ ಗೊತ್ತಿಲ್ಲ ಇಲ್ಲಿ ದುಡ್ಡಿನ ಕಮ್ಮಿ ಇದೆ ಅನ್ನೋದು, ಯಾರಿಗೂ ಗೊತ್ತಾಗಿಲ್ಲ. ಆ ಥರ ಮೇಂಟೈನ್ ಮಾಡಿದ್ವಿ. ನಾವೇ ಊಟ ಮಾಡಿರಲಿಲ್ಲ ಒಂದೊಂದ್ಸತಿ. ಬಟ್ 24 hours ಬೆಳಿಗ್ಗೆ, ಈಗ ನಾನು ಜಿಮ್ಗೆ ಅಂತ ವರ್ಕೌಟ್ ಮಾಡಕ್ಕೆ ಹೋದಾಗ 1 ಗಂಟೆ 2 ಗಂಟೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿದ್ರೆ ಸುಸ್ತಾಗುತ್ತೆ, ಮತ್ತೆ ಎದ್ದೊಳಕ್ಕಾಗಲ್ಲ ಆ ಥರ. ಬಟ್ ಫೈಟ್ ಸೀನ್ ಅಂತ ಬಂದಾಗ 15 minutes ಕಂಟಿನ್ಯೂಸ್ ಫೈಟ್ ಮಾಡಿದ್ರೆ ಸಾಕು, ನಾವು 2 ಗಂಟೆ ಜಿಮ್ ಮಾಡ್ದಂಗೆ ಇರುತ್ತೆ.
ಇಂಥ ಸಿಚುವೇಶನ್ ಇದ್ದುಕೊಂಡು ನಾವು ಡೈಲಿ 24 hours ನೆಕ್ಸ್ಟ್ ಡೇ ಮತ್ತೆ ಫೈಟ್ ಈ ಥರ ಮಾಡಿಕೊಂಡು ಒದ್ದಾಡಿಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ವಿ. ಬಟ್ ಅದರಲ್ಲೂ ಒಂದು ಮಜಾ ಇತ್ತು. ಸೊ ಅದನ್ನೆಲ್ಲ ಮುಗಿಸಿದ ಮೇಲೆ ಮೂವಿ ಹೆಂಗೋ ಮುಗೀತು. ದುಡ್ಡು ಹೆಂಗೆ ಅರೇಂಜ್ ಆಯಿತು ಅಂತಲೇ ಗೊತ್ತಿಲ್ಲ, ಎಲ್ಲ ಆಯಿತು. ಎಲ್ಲರಿಗೂ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಎಲ್ಲರೂ ಕ್ಲಿಯರ್ ಮಾಡಿ ತರೋದಕ್ಕೆ ಎಲ್ಲೆಲ್ಲ ದೊಡ್ಡ ಇಕ್ವಿಪ್ಮೆಂಟ್ಸೇ ತಂದಿದ್ದೀನಿ. ದೊಡ್ಡ ಮೂವಿಲಿ ನಡೀತಿರೋ ಇಕ್ವಿಪ್ಮೆಂಟ್ಸ್ ಆಗಲಿ, ಯೂನಿಟ್ಸ್ ಆಗಲಿ, ಜಿಮ್ಮಿ ಆಗಲಿ, ಕ್ರೈನ್, ಪ್ರತಿಯೊಂದಕ್ಕೂ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಮೂವಿಯಲ್ಲಿ ಸೀನ್ಗಳು ಕೂಡ ಈ ಥರ ಕಾಂಪ್ರಮೈಸ್ ಆಗಲೇಬಾರ್ದು ಅಂತ ಎಲ್ಲನೂ ಮಾಡಿದ್ದೀನಿ. ಬಟ್ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರು ಕೇಳೋವಾಗಲೇ ಇಷ್ಟೆಲ್ಲ ಆಗುತ್ತಾ ಅಂತ ಲಕ್ಷಗಟ್ಟಲೆ ಹೋಯಿತು. ನಿಮ್ಗೊಂದು ಡ್ರಾಯಿಂಗ್ ಇರಲಿಲ್ಲ ಈ ತರ ಆಗುತ್ತೆ ಅಂತ, ಬಜೆಟ್ ಪ್ಲಾನ್ ಇರಲಿಲ್ಲ. ಸಿಚುವೇಶನ್ ಈ ತರ ಫೇಸ್ ಮಾಡಬೇಕು ಅಂತ. ಅವಾಗ ನಿಮಗೆ ಹೇಗೆ ಹುಮ್ಮಸ್ ಬಂದಿದ್ದೆ, ಕಾನ್ಫಿಡೆನ್ಸ್ ಹೇಗೆ ಬಂತು ಸಿನಿಮಾ ಮಾಡಲೇಬೇಕು ನಾನು? ಅಂದ್ರೆ ಅದಕ್ಕೆ ಎರಡು ವಿಷಯ ಇದೆ. ನನಗೆ ಸಿನಿಮಾದಲ್ಲಿ ಒಂದೇ ಪ್ರಾಬ್ಲಮ್ ಇದ್ದಿದ್ದು, ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರಲಿಲ್ಲ. ಹಾಕಿದ್ದೆಲ್ಲ ಹಾಕಾಯ್ತು, ದುಡ್ಡು ಖಾಲಿ ಆಯ್ತು. ಆವಾಗ ನನಗೆ ಹುಮ್ಮಸ್ ಅಂತಂದ್ರೆ ನನಗೆ ತಲೆಯಲ್ಲಿ ಎರಡೇ ಇದ್ದಿದ್ದು. ಒಂದು, ಎಷ್ಟೋ ಜನ ನಂಬ್ಕೊಂಡು ಅವ್ರದ್ದು ಕೆಲಸನ ರಜಾ ಮಾಡಿಕೊಂಡು ಕೆಲಸ ಬಿಟ್ಟು ಕೆಲವರು ರಾತ್ರಿ ಆಗಲೂ ಕೂತ್ಕೊಂಡು ಬೇರೆ ಕೆಲಸ ಮಾಡೋದೇ ಬೇಡ, ನಾನು ಇದನ್ನ ಮಾಡಲೇಬೇಕು ಅಂದರೆ ಅವರಿಗೆ ನನ್ನ ಕಷ್ಟ ಗೊತ್ತಿಲ್ಲ. ಬಟ್ ಯಾರೋ ಇದ್ದಾರೆ ಇಲ್ಲಿ ಡೈರೆಕ್ಷನಲ್ಲಿ, ಯಾವುದೋ ಮೂವಿ ಆಗ್ತಿದೆಯಂತೆ, ನಮಗೆ ಚಾನ್ಸ್ ಸಿಕ್ಕಿದೆ, ನಾವು ನಮ್ದು ಏನಿದೆ ಟ್ಯಾಲೆಂಟನ್ನು ಅಷ್ಟನ್ನು ಕೊಡೋಣ, ನಾಳೆ ನಾವು ಪಿಕ್ಚರಲ್ಲಿ ಬರ್ತೀವಿ, ಥಿಯೇಟ್ರಲ್ಲಿ ಕಾಣ್ತೀವಿ, ನಮ್ಮೂರಲ್ಲಿ ನಾನು ಶೋ ಮಾಡ್ಬೋದು ಅಂತ ಅನ್ಕೊಂಡು ಅವ್ರು ಬಂದಿರ್ತಾರೆ. ಆದರೆ ನನ್ನ ಕಷ್ಟನ ಇಟ್ಕೊಂಡು ನಾಳೆ ಇಲ್ಲ ನಂದೆಲ್ಲ ಲಾಸ್ ಆಯಿತು ಇನ್ನು ಆಗಲ್ಲ ಅಂತಂದರೆ ಅವ್ರ ಮನಸ್ಸಿಗೆ ಏನಾಗಿರಬೇಕು. ಅದು ತುಂಬಾ ಜನ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದರಲ್ಲಿ ಸ್ಟ್ರಗ್ಲರ್ಸ್ ಆಗಿದ್ರು ಆ ಟೈಮಲ್ಲಿ. ಆಲ್ಮೋಸ್ಟ್ ಕೆಲವರೆಲ್ಲ ಮೈನ್ ಯಾರು ಆರ್ಟಿಸ್ಟ್ಗಳು ಇದ್ದಾರೆ, ಫೇಮಸ್ ಆರ್ಟಿಸ್ಟ್ಗಳಿದ್ದಾರೆ, ಅವ್ರನ್ನ ಬಿಟ್ಟು ನಾನು ಹೇಳೋದು, ಅವರು ಡೆಫಿನೆಟ್ಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವರು ಕೂಡ ಅವ್ರಿಗೆ ನನ್ನ ಕಷ್ಟ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮಂಗಳೂರಲ್ಲಿ ಸ್ಪೆಷಲಿ. ಮತ್ತು ಮಿಕ್ಕಿದವರಿಗೆ ನನ್ನ ಪ್ರಾಬ್ಲಮ್ ಗೊತ್ತಾಗಬಾರ್ದು, ಅವ್ರು ಅನ್ಕೊಂಡಿದ್ದನ್ನ ನಾನು ಅವ್ರಿಗೆ ತೋರಿಸ್ಬೇಕು. ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ ಅವ್ರಿಗೆ ತೋರಿಸ್ಬೇಕು ಅಂತ ಒಂದಿತ್ತು. ಆಮೇಲೆ ದುಡ್ಡು ನನ್ನ ಸಮಸ್ಯೆ, ಅದು ಹೆಂಗಾದ್ರೂ ಮಾಡಿ ನಾನು ಅದನ್ನ ಇವತ್ತಲ್ಲ ನಾಳೆ, ಇದು ಯಾವಾಗ ಮೂವಿ ಶೂಟಿಂಗ್ ಫಿನಿಶ್ ಆದ್ಮೇಲೆ ಕತೆ. ಸೊ ಇದನ್ನ ಟೆಕ್ನಿಕಲಿ ಇವತ್ತಲ್ಲ ನಾಳೆ ನಾನು ಹೆಂಗಾರ ಮಾಡಿ ಇದನ್ನ ಫಿನಿಶ್ ಮಾಡ್ಲೇಬೇಕು ಅನ್ನೋ ಹಠ ಇತ್ತು. ಮೇ ಬಿ ಅದೇ ಇಲ್ಲಿ ತನಕ ತಗೊಂಡ್ ಬಂತು ನನ್ನನ್ನು. ಸಿನಿಮಾ ಮಾಡ್ಬೇಕು, ಅದು ಪ್ಯಾಷನ್ ನಂದು. ಒಂದು ಕನ್ನಡ ಮೂವಿ ಮತ್ತೆ ಬೇರೆ ಯಾವುದೇ ಮೂವಿ ನೋಡುವಾಗ ನನಗೆ ಮೂವಿಯಲ್ಲಿ ಮಿಸ್ಟೇಕ್ಸ್ ನೋಡಿದ್ರೆ ಕೋಪ ಬರೋದು. ಇಷ್ಟು ದೊಡ್ಡ ಆಕ್ಟರ್ಸ್ ಇದ್ದಾರೆ, ಇಷ್ಟು ಚೆನ್ನಾಗಿದೆ ಮೂವಿ, ಈ ತರ ಯಾಕೆ ಮಿಸ್ಟೇಕ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಕವರ್ ಮಾಡಬೇಕು, ಒಂದು ಚೆನ್ನಾಗಿರೋ ಟೈಟಲ್ ಕಂಟೆಂಟ್ ಒಂದು ಕೊಡಬೇಕು. ನಾನು ಅವ್ರಿಗೆ ಇದು ನೆಗೆಟಿವ್ ಹೇಳೋದಲ್ಲ, ಅದು ಅವರವ್ರ ಪರಿಸ್ಥಿತಿ, ಅಥವಾ ಅದು ಮಿಸ್ಟೇಕೇ ಅಲ್ಲ ಮೇ ಬಿ ನನಗೆ ಅನಿಸುತ್ತೋ ಏನೋ. ಬಟ್ ಅಂತ ಪರ್ಫೆಕ್ಷನ್ ಅನ್ನು ನೋಡಿಕೊಂಡು ಈ ತರ ಒಂದು ಸಿನಿಮಾ ಮಾಡಬೇಕು. ಅದು ಓನ್ ಕಂಟೆಂಟ್ ಆಗಬೇಕು, ಸ್ಪೆಷಲಿ ಡಬ್ ರೀಮೇಕ್ ಅದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಓನ್ ಕಂಟೆಂಟ್ ಆಗಬೇಕು, ಮತ್ತೆ ಅದರಲ್ಲಿ ಮೆಸೇಜಸ್ಗಳು ಇರಬೇಕು, ನಮ್ಮೂರಿದು ಸ್ವಲ್ಪ ಸಂಸ್ಕೃತಿನೂ ಇರಬೇಕು. ಇದನ್ನೆಲ್ಲಾನು ಎಲ್ಲರಿಗೂ ತೋರಿಸ್ಬೇಕು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಷ್ಟು ಜನ ಟ್ಯಾಲೆಂಟ್ ಹೋಲ್ಡರ್ಸ್ ಯಾರಲ್ಲಿದ್ದಾರೆ ಅವ್ರದ್ದೆಲ್ಲ ಟ್ಯಾಲೆಂಟನ್ನ ಈಚೆ ಹಾಕ್ಬೇಕು, ಅವರೆಲ್ಲ ರೆಕಗ್ನೈಸ್ ಆಗಬೇಕು. ಅದಕ್ಕೋಸ್ಕರ ನಾನು ಏನೇ ಪ್ರೋಗ್ರಾಮ್ ಮಾಡಿದ್ರು ಅಷ್ಟು ಜನರನ್ನು ಕರಿತೀನಿ. ಅಲ್ಲಿ ಎಲ್ಲರೂ ಡೈರೆಕ್ಟರೇ ಆಗಿದ್ರು, ಎಲ್ಲರೂ ಕೂಡ ಅಷ್ಟು ₹1 ಫಸ್ಟ್ ಮೇನ್ ಇಂಪಾರ್ಟೆನ್ಸ್ ಅಂದ್ರೆ ಯಾರು ಕೂಡ ದುಡ್ಡಿಗೋಸ್ಕರ ಇಲ್ಲಿ ವರ್ಕೇ ಮಾಡಿಲ್ಲ. ಅದು ನನಗೆ ತುಂಬಾ ಇಷ್ಟ ಆಗಿರೋದು ವಿಷಯ. ಸೊ ಎಲ್ಲರೂ ನಂದೇ ಮೂವಿ ಅಂತ ಅನ್ಕೊಂಡು ಮಾಡಿರ್ಬೇಕಾದ್ರೆ ಇವತ್ತು ನಾನು ಕ್ಯಾನ್ಸಲ್ ಮಾಡಿ ಯಾವತ್ತೋ ದುಡ್ಡು ಹಾಕಿದ್ದೀನಿ, ಹೋದ್ರೆ ಹೋಗ್ಲಿ, ನಂದೇನೋ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಯಾರು ಏನು ಕೇಳಲ್ಲ ಯಾಕೆ ಏನಾಯ್ತು ಅಂತ. ಬಟ್ ನಾನು ಇದನ್ನ ಫಿನಿಶ್ ಮಾಡಿದ್ರೆ ಅವ್ರಿಗೆ ಆಗೋ ಖುಷಿ ನನಗೆ ಅದು ಬೇಕು. ಅದೇ ಆ ಒಂದು ಎಲ್ಲರಿಗೂ ಇವತ್ತು ಕೂಡ ಕೆಲವರಿಗೆ ಗೊತ್ತೇ ಇಲ್ಲ, ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿಲ್ಲ ಅವ್ರಿಗೆ, ಯಾಕೆಂದ್ರೆ ನನ್ನ ಹತ್ರ ನಂಬರ್ ಇಲ್ಲ. ಸೊ ಅವರು ಈ ವಿಡಿಯೋನ ಅವ್ರು ನೋಡಿದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆಂದ್ರೆ ಒಂದಿನ ನೀವೆಲ್ಲರೂ ಸ್ಟೇಜ್ ಮೇಲೆ ಬರಬೇಕು. ಅದು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಯಾರು ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಮತ್ತೆ ಸ್ಟೇಜಲ್ಲಿ ನಾನು 100% ಎಲ್ಲರಿಗೂ ರೆಕಗ್ನೈಸೇಷನ್ ಕೊಡ್ತೀನಿ. ಯಾಕೆಂದ್ರೆ ಇದೇ ನನ್ನ ಮೋಟಿವ್, ಮೇನ್ ಇಂಟೆನ್ಷನ್ ಇದೇ ಆಗಿದ್ದು, ಎಲ್ಲರ ಮುಖದಲ್ಲೂ ನಗು ಕಾಣಬೇಕು. ಮತ್ತೆ ನನಗೆ ಮೂವಿ ಮಾತ್ರ ಅಲ್ಲ, ನನಗೆ ಟ್ಯಾಲೆಂಟ್ಸ್ ಬೇಜಾನಿದೆ. ಯಾವ್ದಾದ್ರು ಒಂದು ಟ್ಯಾಲೆಂಟ್ ಇಟ್ಕೊಂಡು ನಾನು ಹೆಂಗಾದ್ರೂ ಬದುಕೊಂಬೋದು. ಇಲ್ಲಾಂದ್ರೆ ಇಷ್ಟು ರಿಸ್ಕ್ ಮಾಡ್ಕೊಂಡು ನಾನು ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇರಲಿಲ್ಲ. ನಾನು ಬೇಡ ಅಂದ್ರೆ ಸ್ಟಾಪು ಮಾಡ್ತಿರ್ಬೋದು. ಎಲ್ಲಾ ದುಡ್ಡು ಖಾಲಿ ಆಯ್ತು ಅಂತಂದಾಗ ಮತ್ತೆ ನನ್ನ ಫ್ರೆಂಡ್ಸ್ ಬಂದ್ರು, ನಾವಿದ್ದೀವಿ, ನಮ್ಮ ಹತ್ರ ನಾವು ದುಡ್ಡು ಹಾಕ್ತೀವಿ, ಯಾಕೆ ಇಷ್ಟು ಚೆನ್ನಾಗಿರೋ ಕಂಟೆಂಟ್ ನ ವೇಸ್ಟ್ ಮಾಡ್ತೀಯ ನೀನು, ಇದನ್ನ ಮುಂದುವರ್ಸೋಣ ಅಂತ. ಇದರಲ್ಲಿ ಮೈನ್ ಅದೇ 90s ಕಿಡ್ಸ್ ಅವರ ಟೈಮಲ್ಲಿ ಏನೇನೆಲ್ಲ ಮಾಡ್ತಾ ಇದ್ರು ಅದಷ್ಟು ಮತ್ತೆ ನೆನಪಿಸುತ್ತೆ ಅವ್ರಿಗೆ. ಅದು ಕಾಮಿಡಿ ರೀತಿಯಲ್ಲಿ ನಾನು ಚಿಕ್ಕ ಇರುವಾಗ ಏನೆಲ್ಲ ಆಟ ಆಡ್ತಿದ್ನೋ, ಶೂಟಿಂಗ್ ಮಾಡೋ ಟೈಮಲ್ಲಿ ನಮ್ಮ ಹತ್ರ ಚೈಲ್ಡ್ ಆರ್ಟಿಸ್ಟ್ಗಳಿದ್ರು. ಅವ್ರಿಗೆ ನಾನು ನಿಮ್ಗೆ ಕುಟ್ಟಿದನ್ನ ಆಡಕ್ ಬರುತ್ತಾ, ಗೋಲಿ ಆಡಕ್ ಬರುತ್ತಾ, ಗುರಿ ಬಾಲ್ ಆಡಕ್ ಬರುತ್ತಾ, ಇದು ಹೆಸರೇ ಕೇಳಿಲ್ಲ ಅವರು. ನನಗೆ ಪಬ್ಜಿ ಆಡಕ್ ಬರುತ್ತೆ, ಫ್ರೀ ಫೈರ್ ಆಡಕ್ ಬರುತ್ತೆ ಅಂತ. ನೀವು ವೇಸ್ಟ್, ನೀವು ಅನ್ಲಕ್ಕಿ, ನಾವೆಲ್ಲ ಹಿಂಗೆಲ್ಲ ಆಟ ಆಡ್ತಿದ್ವಿ, ಅದನ್ನ ಇದ್ರಲ್ಲಾದ್ರೂ ನೋಡಿ ಕಲೀರಿ ಅಂತ ಅವ್ರಿಗೂ ಮಕ್ಕಳಿಗೆ ಹೇಳಿ. ಸೊ ಇದೆಲ್ಲ ಆ ನೆನಪುಗಳು ಬರುತ್ತೆ. ಅದನ್ನ ಕಾಮಿಡಿ ರೀತಿಯಲ್ಲಿ ತಗೊಂಡು ಹೋಗಿದ್ದೀನಿ.
ಎಲ್ಲಾನು ಕದಿಯೋದಾಗ್ಲಿ ಹೊಡ್ತಾ ತಿನ್ನೋದಾಗ್ಲಿ ತಪ್ಪಿಸ್ಕೊಂಡು ಓಡೋಗೋದು ಅವೆಲ್ಲ ಇದೆ ಒಂದು ಫಸ್ಟ್ ಹಾಫ್ ಅಲ್ಲಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ಆಗಿ ಅದೇ ಈ ತರ ನಾಳಿನ ಬಗ್ಗೆ ಯೋಚನೆ ಮಾಡದೆ ಇವತ್ತು ಹೊಟ್ಟೆ ತುಂಬಿದ್ರೆ ಸಾಕು, ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ತಿರ್ಗೋರು ಒಂದಷ್ಟು ಜನ, ಅವರಿಗೆ ಅವರ ಲೈಫಲ್ಲಿ ಅವ್ರಿಗೆ ಏನಾರ ಸಮಸ್ಯೆ ಬಂದ್ರೆ ಅದನ್ನ ಅವ್ರು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದೇ ಇದು ಮೂವಿ ಇರೋದು. ಈಗ ಈ ಸಿನಿಮಾ ಒಂದು ತೂಕ ಅಂದ್ರೆ ಇದನ್ನ ನಿಭಾಯಿಸೋದು ಇನ್ನೊಂದು ತೂಕ. ನಿಮ್ಗೆ ಎಷ್ಟು ಚಾಲೆಂಜ್ ಇದೆ ಸರ್, ಇದ್ರೂ ನಿಮ್ಗೆ ಹೊಸಬ್ರು ಆಕ್ಚುಲಿ ಈ ರೇಂಜಿಗೆ ನೀವು ನಿಭಾಯಿಸಿದ್ರೆ ಈ ಒಂದು ಔಟ್ಫಿಟ್ ಒಂದು ಚೆನ್ನಾಗಿ ಬಂದಿದೆ ಅಂದಾಗ ಹೇಗೆ ಸರ್ ಖುಷಿ ಇದೆ? ನಿಭಾಯಿಸೋ ಬಗ್ಗೆ ನಾನು ಆಕ್ಚುಲಿ ಯೋಚನೆ ಮಾಡಿಲ್ಲ. ನಾನು ಅದನ್ನ ಯೋಚನೆನೂ ಮಾಡಲ್ಲ. ಯಾಕೆಂದ್ರೆ ನಾಳೆ ಬಗ್ಗೆ ನಾನು ಯೋಚನೆ ಮಾಡೋನಲ್ಲ. ಇವತ್ತು ಬೆಳಗಾದ್ರೆ ಇವತ್ತು ಸಂಜೆ ಒಳಗಡೆ ನಾನು ಏನೇನು ಮಾಡಬೇಕು ಈ ಮೂವಿನ ತೆರೆ ಮೇಲೆ ತರಕ್ಕೆ, ಅದಾದ್ಮೇಲೆ ಜನರಿಗೆ ರೀಚ್ ಮಾಡೋದಕ್ಕೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಏನೆಲ್ಲ ದಾರಿ ಹುಡುಕ್ಬೇಕು ಅದು ನಾನು ಪ್ಲಾನೇ ಮಾಡಿಲ್ಲ. ಬಟ್ ಇವತ್ತಿನ ತನಕನೂ ಪ್ಲಾನ್ ಮಾಡಿಲ್ಲ, ಬಟ್ ಇಲ್ಲಿ ತನಕ ಬಂದಿದೆ. ಸೊ ಇನ್ನು ಮುಂದೇನು ನನಗೆ ಅದೊಂದು ಟ್ಯಾಲೆಂಟ್ ಇದೆ ಅಂತ ಅನ್ಕೋತೀನಿ. ನನಗೆ ಯಾವತ್ತೂ ತೊಂದರೆನೇ ಬಂದಿಲ್ಲ ಆಕ್ಚುಲಿ. ಇದ್ರಲ್ಲಿ ಎಷ್ಟೇ ಕಷ್ಟಪಟ್ಕೊಂಡು ನಾನು ಬಂದ್ರು ಅದು ಅವತ್ತು ಒಂದ್ ದಿವಸಕ್ಕೆ ಟೆನ್ಷನ್ ಇರುತ್ತೆ, ನೆಕ್ಸ್ಟ್ ದಿವಸಕ್ಕೆ ಹೆಂಗಾದ್ರೂ ನನಗೆ ಆ ತೊಂದರೆಯಿಂದ ನಾನು ಪಾರಾಗ್ತೀನಿ. ಸೊ ಈ ಕಾನ್ಫಿಡೆನ್ಸ್ ನ ಮೇಲೆ ಹೇಳೋದು. ನಿಭಾಯಿಸಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನಾಳೆ ನಿಭಾಯಿಸಬಹುದು. ಅದು ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನಿಭಾಯಿಸ್ತೀನಿ ಅನ್ನೋ ಛಲ ಇದೆ, ನಿಭಾಯಿಸಲೇಬೇಕು. ಅದೇ ನನ್ನ ಮೋಟಿವ್ ಇರೋದು. ಅದು ಅವಾಗ್ಲೇನೆ ಎಲ್ಲರೂ ಬಂದು ಸ್ಟೇಜ್ ಮೇಲೆ ಅವ್ರು ಗುರುತಿಸ್ಕೊಳ್ಳೋದು ಆಗೋದು. ಸೊ ಎಕ್ಸಾಕ್ಟ್ಲಿ ಪ್ಲಾನ್ ಇಲ್ಲ ನಿಭಾಯಿಸ್ಬೇಕು ಹಿಂಗೆ ಅಂತ, ಬಟ್ ಆಗುತ್ತೆ, ತುಂಬಾ ಚೆನ್ನಾಗುತ್ತೆ. ಸಿನಿಮಾ ಎಲ್ಲೆಲ್ಲಿ ಶೂಟ್ ಮಾಡೋದು? ಎಲ್ಲ ಮಂಗಳೂರು ಸೈಡೇನೆ. ಎಲ್ಲ ಮಂಗಳೂರು ಸೈಡಲ್ಲೇನೆ ಫೈಟ್ ಆಗಲಿ ಎಲ್ಲ 100% ಮಂಗಳೂರು ಸೈಡಲ್ಲೇನೆ ಮಾಡಿರೋದು. ಮತ್ತೆ ರಿವರ್ಕ್ ಮಾಡಿದ್ರಿ ಅಂತ ಕೇಳ್ತಾರೆ, ಹೇಗೆ ಅನಿಸ್ತಿದೆ ಸರ್ ಅದು? ಸುಮಾರು ಸರ್, ಅಂದ್ರೆ ತಲೆ ಬಿಸಿ ಅನಿಸ್ತಾ ಮಾಡ್ಲೇಬೇಕು ಬರಲೇಬೇಕು ಅಂತ. ಆಕ್ಚುಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಕಮ್ಮಿ. ಮಾಡೋವಾಗ ಎಲ್ಲ ಫುಲ್ ಮೋಟಿವೇಶನ್ ಇಂದ ಎಲ್ಲ ಮಾಡಿಬಿಟ್ಟೆ. ದುಡ್ಡು ಉಳ್ಸೋಕ್ಕೋಸ್ಕರ, ಆಮೇಲೆ ಈ ತರ ಖರ್ಚಾಗೋದು ನಂಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ದುಡ್ಡು ಉಳ್ಸೋಕ್ಕೋಸ್ಕರ ನಾವೇ ಎಲ್ಲನೂ ಮಾಡ್ತಾ ಇದ್ವಿ. ನಾವೇ ಮಾಡಿರೋದ್ರಿಂದ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಸಿಕ್ತು. ಎಕ್ಸ್ಪೀರಿಯನ್ಸ್ ಸಿಕ್ಕಿ ಅದಾದ್ಮೇಲೆ ಅದನ್ನ ಎಡಿಟ್ ಮಾಡಿದಾಗ ಇದಕ್ಕೂ ದೊಡ್ಡವರ ಮೂವಿಗೂ ಕಂಪೇರ್ ಮಾಡಿದಾಗ ಇದು ಏನು ಅಲ್ಲ ಅಂತ ಅನಿಸ್ತು. ಆ ತರ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಅದಕ್ಕೆ ಒಂದಷ್ಟು ದುಡ್ಡು ಹಾಕಿ ಮತ್ತೆ ಪ್ರೊಫೆಷನಲ್ ಎಲ್ಲ ತರಿಸಿ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಹೆಚ್ಚು ಕಮ್ಮಿ. ಈ ಮೂವಿಯಲ್ಲಿ ನೀವು ಮೂವಿನ ಥಿಯೇಟರ್ ಅಲ್ಲಿ ಈಗ ನೋಡುವಾಗ 3 ಗಂಟೆ ಮೂವಿ ಇದು. 3 ಗಂಟೆ ಮೂವಿನ ಅಂದ್ರೆ ಟ್ರಿಮ್ ಮಾಡಿ 2 ಗಂಟೆಗೆ ತಂದು ನಿಲ್ಸಿದೀವಿ. ನೀವು ಮೂವಿ ನೋಡುವಾಗ 1 ನಿಮಿಷ ನೀವು ಆಚೆ ನೋಡಿದ್ರೆ ನಿಮಗೆ ಮೂವಿ ಅರ್ಥ ಆಗಲ್ಲ. ಫಸ್ಟ್ ಹಾಫ್ ಅರ್ಥ ಆಗುತ್ತೆ, ಕ್ಲೀನ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಎಷ್ಟು ಟ್ವಿಸ್ಟ್ ಇದೆ, ಥ್ರಿಲ್ಲಿಂಗ್ ಆಗಿದೆ, ಅದು ನೀವು ನೋಡಿದ್ರೇನೆ ಗೊತ್ತಾಗೋದು. ಸೊ ಯಾಕೆಂದ್ರೆ ಲ್ಯಾಗ್ ಕೂಡ ಆಗಬಾರ್ದು. 2.5 ಗಂಟೆ ಈ ತರ ಜನ ಕೂತ್ಕೊಳ್ಳೋ ಪೇಷನ್ಸ್ ಕೂಡ ಇಲ್ಲ. ಅಷ್ಟು ನನಗೆ ಹೇಳಕ್ಕೂ ಇಷ್ಟ ಇಲ್ಲ. ಆದಷ್ಟು ಚಿಕ್ಕದಾಗಿರ್ಬೇಕು, ಆದಷ್ಟು ಜಾಸ್ತಿ ಕಥೆಗಳು ಅದರಲ್ಲಿ ಇರಬೇಕು. ಬಂದವರಿಗೆ ಫುಲ್ ಎಂಟರ್ಟೈನ್ಮೆಂಟ್. ನಾನು ನೋಡಿ, ಎಲ್ಲಾರ್ಗು ಮೂವಿ ಮಾಡೋರಿಗೆ ಅವರ ಮೂವಿ ಅವ್ರ ಮಗು ತರ, ಅವರ ಮಗು ಅವ್ರಿಗೆ ಮುದ್ದಾಗೆ ಇರುತ್ತೆ. ಅದಕ್ಕೆ ನಂದೇ ದೊಡ್ಡದು ಅಂತ ಹೇಳೋದು ಸಹಜ. ಆದ್ರೆ ನಾನು ನನ್ನ ಮೂವಿ ಆ ರೇಂಜಿಗಿದೆ ಅಂತ ನಾನು ಹೇಳಲ್ಲ. ಆದ್ರೆ ದುಡ್ಡು ಕೊಟ್ಟು ಸಿನಿಮಾಗೆ ಬಂದಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಡೆಫಿನೆಟ್ಲಿ ಆ ಮೂವಿಯಲ್ಲಿ ಇದೆ. ಇನ್ನೂ ಸಪೋರ್ಟ್ ನಿಮ್ದು, ಇನ್ನೂ ಸುಮಾರು ನನ್ನ ಮೂವಿ ಇದೆ, ಅದು ಹೇಳ್ತೀನಿ ಬೇಕಾದ್ರೆ. ಈಗ ಫೆಬ್ರವರಿಲಿ ಒಂದಿದೆ, ಮಾರ್ಚಲ್ಲಿ ಒಂದಿದೆ. ಆ ಮೂವಿನ ನಾನು ನೆಕ್ಸ್ಟ್ ಲೆವೆಲ್, ಅದು ನಾನು ಇವಾಗ ಹೇಳಿದ್ರೆ ತಪ್ಪಾಗ್ಬೋದು, ನಾನು ಏನ್ ಮಾಡಿದೀನಿ ಅಂತ ನಾನು ಹೇಳೋದು. ಬಟ್ ನೀವು ನೋಡ್ಬೇಕು, ನೀವು ಇದನ್ನ ನೋಡ್ಬೇಕು. ಈಗ ಸಿನಿಮಾ ಆರ್ಟಿಸ್ಟ್ಗಳು ಒಂದಷ್ಟು ಗೊತ್ತಿರೋರು ಅಂದ್ರೆ ಹಳುಬರಿದ್ದಾರೆ, ಒಂದಷ್ಟು ಹೊಸಬರಿದ್ದಾರೆ. ಹೌದು. ನಿಮ್ಗೆ ಹೆಂಗೆ ಸರ್ ಮ್ಯಾಚ್ ಆಯ್ತಾ ಆಕ್ಟಿಂಗ್? ಡೆಫಿನೆಟ್ಲಿ ಸರ್. ಈಗ ನೋಡಿ, ನಾನು ಆರ್ಟಿಸ್ಟ್ಗಳಂತಂದ್ರೆ ಅವರು ಥಿಯೇಟರ್ ಅಲ್ಲಿ ಮಾತ್ರ ಬರೋದು, ಅವ್ರ ಕಣ್ಮುಂದೆ ನೋಡಕ್ ಸಿಗಲ್ಲ ಅಂತ ನಾನು ಚಿಕ್ಕ ವಯಸ್ಸಿಂದ ಯೋಚನೆ ಮಾಡ್ಕೊಂಡ್ ಬಂದಿರೋದು. ಆದ್ರೆ ಈ ಮೂವಿಯಲ್ಲಿ ಇವರು ಸ್ಪೆಷಲಿ ಸ್ವರಾಜ್ ಮತ್ತೆ ಪ್ರಕಾಶ್ ತುಮಿನಾಡು ಮತ್ತೆ ಇವ್ರು ಲಂಚುಲಾಲ್, ಇವ್ರುಗಳು ಬಂದಾಗ ಅಷ್ಟೇ ಭಯ ಆಯ್ತು, ಇವ್ರು ಬರ್ತಾ ಇದಾರ ಅಂತ. ನನಗೆ ಬಂದ ಮೇಲೆ ನನ್ಗೆ ಕ್ಯಾಮ್ರಾ ಈ ತರ ಮುಂದೆ ಇದ್ರೆ ಅಲ್ಲಿ ನನ್ನ ಕೋ ಆಕ್ಟರ್ ಯಾರಿದ್ದಾರೆ ಅನ್ನೋದು ನಾ ಮರಿತೀನಿ. ಅವ್ರು ಯಾವ ತರ ನನಗೆ ರಿಯಾಕ್ಷನ್ ಕೊಡ್ತಾರೆ ಅದಕ್ಕಿಂತ ಚೆನ್ನಾಗಿ ಆಟೋಮೆಟಿಕ್ ನನ್ಗೆ ರಿಯಾಕ್ಷನ್ ಬಂದ್ಬಿಡುತ್ತೆ. ಸೊ ಅದು ಆಟೋಮೆಟಿಕ್, ನಾನು ಪ್ರಾಕ್ಟೀಸೇ ಮಾಡಿಲ್ಲ ಅದಕ್ಕೆ. 4 ಸಾಂಗ್ ಇದೆ, 4 ಫೈಟ್ ಇದೆ, ಎಲ್ಲ ಇದೆ. ಮ್ಯೂಸಿಕ್ ಎಲ್ಲ ನಾನೇ ಮಾಡಿ. ಹೌದು. ಸ್ಟೋರಿ ಬಂಡೆ ಚಂದ್ರು ಸೂಪರ್ ಆಗಿ ಫೈಟ್ ಮಾಡಿದ್ದಾರೆ. ಎಡಿಟ್ ಮಾಡಿದವರು ದೂರನೇ ನಿಲ್ತಾರೆ ಯಾವಾಗ ನೋಡಿದ್ರು. ಇವ್ರನ್ನ ಮೂವಿ ಲಿರಿಕ್ಸ್ ಬರ್ದಿದ್ದು ಯಾರು ಅಂತ ಕೇಳಿದ, ಸಾರಿ ಕೆಲವು ಕನ್ನಡ ಪದ ಗೊತ್ತಾಗಲ್ಲ. ಲಿರಿಕ್ಸ್ ಬರ್ದಿರೋದು ಒಬ್ರು ಅಮೋಘಂ ಭಾರ್ಗವ ಅಂತ ಮಂಗಳೂರವರೇ, ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಒಂದು ಸಾಂಗಿಗೆ ಅವ್ರು ಲಿರಿಕ್ಸ್ ಬರ್ತಿದ್ದಾರೆ. ಮಿಕ್ಕಿರೋ ಅಷ್ಟು ಸಾಂಗಿಗೂ ನಿತಿನ್ ಬಂಗೇರ, ಅವರು ಮಂಗಳೂರವರೇ, ಚಿಲಿಂಬಿ, ಅವರು ಸಾಂಗ್ ಬರ್ದಿರೋದು. ಮತ್ತೆ ಹಾಡಿರೋದು ಅಮೋಘ್ ಭಾರ್ಗವ ಅಂತ ಅವರು ಹಾಡಿದ್ದಾರೆ. ಮತ್ತೆ ವಿಶಾಖ್
ನಾಗ್ಲಾಪುರ ಅಂತ. ಅವರು ಸುಮಾರು ಮೂವಿಯಲ್ಲಿ ಹಾಡಿದ್ದಾರೆ, ದರ್ಶನ್ ಅವ್ರ ಮೂವಿಯಲ್ಲೂ ಕೂಡ ಅವರು ಹಾಡಿದ್ದಾರೆ, ಕಾಟೇರ ಮೂವಿಯಲ್ಲಿ ಎಲ್ಲ. ಆಮೇಲೆ ಸಚಿನ್ ನರವಳ್ಳಿ ಅಂತ ಒಬ್ಬರಿದ್ದಾರೆ, ಆ ಪರಶುರಾಮನ್ ಸಾಂಗ್ ಅವ್ರು ಹಾಡಿರೋದು. ಅವರು ಕನ್ನಡದಲ್ಲಿ ಕೈಲಾಶ್ ಕೇರಿ ಅಂತಾನೆ ಫೇಮಸ್. ಸೊ ಅದಷ್ಟು ಚೆನ್ನಾಗಿದೆ, ಅವ್ರ ವಾಯ್ಸ್ ಕೂಡ ಸೂಪರ್ ಆಗಿದೆ. ಸೊ ಅವ್ರು ಹಾಡಿದ್ದು, ಮತ್ತೆ ಕಂಪೋಸಿಂಗ್ ನಿತಿನ್ ಶಿವರಾಮ್ ಅಂತ ಬೆಂಗಳೂರು, ಮೂಲತಃ ಮಂಗಳೂರವರೇ, ಬಟ್ ಬೆಂಗಳೂರಲ್ಲಿ ಸೆಟ್ಲ್ ಅವ್ರು ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ಹಿನ್ನೆಲೆ ಸಂಗೀತ ಶ್ರೀ ಶಾಸ್ತಾ ಅಂತ, ಅವರು ಚೆನ್ನೈ ಅವರು, ಬಟ್ ಅವರು ಇಲ್ಲೇ ಇರೋದು, ಬೆಂಗಳೂರಲ್ಲಿ ಇರೋದು. ಅವ್ರದ್ದು ಥಾಟ್ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಸೊ ಇವರೆಲ್ಲ ತುಂಬಾ ಇಂಪಾರ್ಟೆಂಟ್. ನಾನು ಏನು ಯೋಚನೆ ಮಾಡ್ತಾ ಇದ್ದೀನೋ ಅದಕ್ಕೆ ಅದ್ರ ಮೇಲೆ ಇನ್ನೂ ಒಂದ್ ಸ್ವಲ್ಪ ಮಸಾಲ ಹಾಕಿರೋದು ಇವರೇ. ಸೊ ಅದಕ್ಕೆ ಆ ಕಾನ್ಫಿಡೆನ್ಸೇ ನನಗೆ ನಿಲ್ಲಕ್ ಬಿಡ್ತಾ ಇಲ್ಲ, ಇದನ್ನ ತಲುಪಿಸ್ಲೇಬೇಕು ಜನರಿಗೆ ಅಂತ. ರಿಲೀಸ್ ಪ್ಲಾನಿಂಗ್ ಇದೆ ಮ್ಯಾಮ್, ಈಗ ಆಲ್ಮೋಸ್ಟ್ ಮುಗ್ದಿದೆ, ಒಂದು ಸ್ವಲ್ಪ ಬಾಕಿ ಇದೆ. ಮೇ ಬಿ ಜನವರಿ ಫೆಬ್ರವರಿಯಲ್ಲಿ ನೋಡ್ಕೊಂಡು ಪ್ಲಾನ್ ಮಾಡ್ಬೋದು. ಹಾ, ಸಿನಿಮಾ ಮಾಡೋದು ಈಸಿ ಅಲ್ಲ, ಬಹಳ ಕಷ್ಟ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು 30 ನಿಮ್ದು ಏಜ್ 30, ನೀವು ಇವತ್ತು ಸಿನಿಮಾ ಮಾಡಕ್ ಹೊರಟಿದ್ದೀರ ಅಂತಂದ್ರೆ ಮತ್ತೆ 30 ವರ್ಷದ ಎಕ್ಸ್ಪೀರಿಯನ್ಸ್ ನ 2 ತಿಂಗಳಲ್ಲಿ ಕಲ್ಸ್ಕೊಡುತ್ತೆ ಮೂವಿ. ನಿಮ್ ಜೀವನ ಇಷ್ಟು ನೀವು ಕಲ್ತಿರೋದಲ್ಲ, ಇವಾಗ ನಿಮ್ಗೆ ಯಾಕೆಂದ್ರೆ ನಾವು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿರ್ತೀವಿ ಅದಲ್ಲಿ ವರ್ಕ್ ಆಗಲ್ಲ, ಜನರಿಂದ ವರ್ಕ್ ಆಗಲ್ಲ. ನಾವು ಅನ್ಕೊಂಡಿರ್ತೀವಿ ಒಂದು, ಜನರಿಂದ ಸಿಗೋದೊಂದು. ಇದೆಲ್ಲ ಕಷ್ಟ ಬಂದಾಗ್ಲೇನೆ ಗೊತ್ತಾಗೋದು, ಆ ಕಷ್ಟ ಸಿಗುತ್ತೆ ಇಲ್ಲಿ. ಬಟ್ ಅದನ್ನೆಲ್ಲ ಪಾರ್ ಮಾಡ್ಕೊಂಡು ಬಂದಾಗ ಸಿಗೋ ಖುಷಿ ಇದೆಯಲ್ವಾ, ಅದು ತುಂಬಾ ಪ್ರೌಡ್. ಯಾಕೆಂದ್ರೆ ನಮ್ಮ ಊರಿನವರೆಲ್ಲ ನಾನು ಪ್ರೋಗ್ರಾಮ್ ಮಾಡಿದಾಗ ಅವ್ರು ಅದ್ ಹೇಳ್ತಾರಲ್ಲ ಹಿಂದಿಯಲ್ಲಿ, ಗರ್ಕಿ ಮುರ್ಗಿ ದಾಲ್ಕಿ ಬರವರು. ಸೊ ನಾನು ಇಂಟೀರಿಯರ್ ಡಿಸೈನರ್ ಆದ್ರೂ ನಮ್ಮನೆ ಇಂಟೀರಿಯರ್ ನಮ್ಮ ಮನೆಯವರು ಬೇರೆಯವ್ರಿಗೆ ಕೊಟ್ಟಿರೋದು. ಸೊ ನಮ್ಮನೆ ಮಗ ಮೂವಿ ಮಾಡ್ತಾನಂತಂದ್ರೆ ನಮ್ ದೊಡ್ಡ ಮನೆ ಹೇಳ್ತಾ ಇದ್ರು, ಅವ್ನ ಮೂವಿ ಯಾರು ನೋಡಕ್ ಬರ್ತಾರೆ ಅಂತ. ಬಟ್ ಸ್ಟೇಜ್ ಅಲ್ಲಿ ಫಂಕ್ಷನ್ ಮಾಡಿ ಈ ತರ ತೋರ್ಸ್ದಾಗ ನಾನು ನಂದು ಒಂದು ಹೆಸರು ಹೇಳಿದಿದ್ರೆ ಅವನಲ್ಲಿ ಎಲ್ಲ ಎದ್ದು ಚಪ್ಪಳೆ ತಟ್ಟಿರೋರು ಅಂತ ನನ್ ದೊಡ್ಡ ಮನೆ ಹೇಳಿದ್ರು. ಸೊ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಈ ತರದೆಲ್ಲ ನನ್ನ ತಲೆ ಒಳಗಡೆ ಇದೆ ಅಂತ ಅವರಿಗೆ ಗೊತ್ತಿರ್ಲಿಲ್ಲ, ಅವರಿಗೆ ಅರ್ಥನೂ ಆಗಲ್ಲ ಅಲ್ಲಿ ಅವರಿಗೆ. ಸೊ ಅಂತವ್ರಿಗೂ ಅರ್ಥ ಆಗೋ ತರ ಅಷ್ಟು ಸರಳ ಭಾಷೆಯಲ್ಲಿ ಈ ಮೂವಿನ ಫಿನಿಶ್ ಮಾಡಿದ್ದೀನಿ ಇವಾಗ ನಾನು. ಸ್ವಲ್ಪ ಪೂರ್ತಿ ಅದೇ. ಇಲ್ಲ ನೋಡಿ, ನನ್ಗೆ ಸೀಮಿತದ ಬಗ್ಗೆ ಮಾತಾಡೋದಾದ್ರೆ ನಾನು ಅಲ್ಲಿಗೆ ಸೀಮಿತ ಮಾಡ್ಬೋದಿತ್ತು ತುಳುನ ಹಾಕಿ, ಅವಾಗ ಅಲ್ಲಿಗೆ ಸೀಮಿತ ಆಗಿರೋದು, ಬೇರೆ ಎಲ್ಲೂ ಈಚೆ ಬರಕ್ ಸಾಧ್ಯ ಇಲ್ಲ. ಮತ್ತೆ ಅದಕ್ಕೆ ಡಬ್ಬಿಂಗ್ ಮಾಡ್ಬೇಕು. 100 ನನಗೆ ಒಂದು ಭರವಸೆ ಇದೆ, ಯಾಕೆಂದ್ರೆ ಮಂಗಳೂರಲ್ಲಿ ಏನಾದ್ರು ಒಂದು ಮೂವಿ ಮಾಡಿದ್ರೆ ಅದು ಜಾಸ್ತಿ ಕನೆಕ್ಟ್ ಆಗುತ್ತೆ ಎಲ್ಲ ಕರ್ನಾಟಕಕ್ಕೂ ಅಂತ ಭರವಸೆ ಇದೆ. ಅದನ್ನ ನಂಗೆ ಥಾಟ್, ನಾನು ಮಾಡಿದ್ರೆ ಎಲ್ಲ ಓವರ್ ಆಲ್ ಕರ್ನಾಟಕಕ್ಕೆ ಬರಬೇಕು, ಬೇರೆ ಕರ್ನಾಟಕದಿಂದ ಆಚೆ ನನಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ಅರ್ಥ ಆಗೋದು ಅವಶ್ಯಕತೆ ಇಲ್ಲ. ಬಟ್ ಏನೋ ಒಂದು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಅದು ಮಂಗಳೂರಿಗೆ ಸೀಮಿತ ಆಗಿರೋದು ಮಾತ್ರ ನಾನು ತೋರಿಸಲ್ಲ, ಅದು ಎಲ್ಲರಿಗೂ ಅದ್ರಲ್ಲಿ ಏನೋ ಒಂದು ಕಲಿಯಕ್ ಸಿಗ್ಬೇಕು, ಮೆಸೇಜ್ ಸಿಗ್ಬೇಕು. ಈ ತರದೆಲ್ಲ ದೊಡ್ಡ ಮಾತಾಡುವಾಗ ಸ್ವಲ್ಪ ಬ್ಯಾಡ್ ಅನ್ಸುತ್ತೆ, ಬಟ್ ಇಷ್ಟು ವಿಷಯ ಇದೆ ಅದರಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಬೆಸ್ಟ್ ಆಫ್ ಲಕ್, ನನ್ನ ಜೊತೆ ಕೆಲಸ ಮಾಡಿದವರಿಗೂ ಎಲ್ಲರಿಗೂ ಗುಡ್ ಲಕ್. ಥ್ಯಾಂಕ್ ಯು.